ಬ್ಯಾಕ್. ಏಷ್ಯಾದ ಅತಿದೊಡ್ಡ ಟೆಕ್ ಕಾನ್ಕ್ಲೇವ್ ಬೆಂಗಳೂರು ಟೆಕ್ ಸಮ್ಮಿಟ್ಗೆ ಇವತ್ತು ತೆರೆ ಬಿದ್ದಿದೆ. ಕಳೆದ 3 ದಿನಗಳಿಂದ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಟೆಕ್ ಸಮ್ಮೇಳನಕ್ಕೆ ಆಸ್ಟ್ರೇಲಿಯಾ, ಯುಕೆ, ಫ್ರಾನ್ಸ್, ಆಸ್ಟ್ರಿಯಾ, EU, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಪೋಲೆಂಡ್, ಜಪಾನ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಸೇರಿದಂತೆ 15ಕ್ಕೂ ಹೆಚ್ಚು ದೇಶಗಳು ಭಾಗಿಯಾಗಿದ್ದವು. ಹೊಸ ತಂತ್ರಜ್ಞಾನ, ಆವಿಷ್ಕಾರ ಮತ್ತು ಅನ್ವೇಷಣೆಗಳಿಗೆ ವೇದಿಕೆಯಾಗಿತ್ತು. ವಿವಿಧ ಸ್ಟಾರ್ಟ್ಅಪ್ ಕಂಪನಿಗಳಿಗೆ ಒಂದೇ ಸೂರಿನ ಅಡಿಯಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಹಿಂದೆ ಟೆಕ್ ಸಮ್ಮಿಟ್ಗೆ ಕೊನೆ ದಿನ ಇರೋದ್ರಿಂದ ವಿವಿಧ ವಲಯಗಳ ಉದ್ಯಮಿಗಳು, ಐಟಿ, ಬಿಟಿ ಮುಖ್ಯಸ್ಥರು, ವಿದ್ಯಾರ್ಥಿಗಳಿಂದ ಟೆಕ್ ಸಮ್ಮಿಟ್ ವೀಕ್ಷಣೆ ಮಾಡಿ ವಿವಿಧ ಕಂಪನಿಗಳಿಂದ ಬಿಸಿನೆಸ್ ಕುರಿತಾದ ಕಾರ್ಯಾಗಾರಕ್ಕೆ ಅವಕಾಶ ನೀಡಲಾಗಿತ್ತು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿ, ಜಪಾನ್ ಜೊತೆ ಮಾರ್ಕೆಟ್ ಆಕ್ಸೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. 15 ನವೋದ್ಯಮಗಳಿಗೆ ಜಪಾನ್ಗೆ ಹೋಗೋದಕ್ಕೆ ಅವಕಾಶ ಸಿಗುತ್ತೆ. ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಬೇಕಾದ್ರೆ ನಿಪುಣ ಯೋಜನೆ ಇರಬೇಕಾಗಿದೆ. ಇದರ ಬಗ್ಗೆ ಸಿಎಂ ಅವರು ಗಮನ ಹರಿಸಿದ್ದಾರೆ. ಇದನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ಹೆಚ್ಚು ಉದ್ಯೋಗ ಅವಕಾಶ ಪಡೆಯಬಹುದಾಗಿದೆ. ನವೋದ್ಯಮಗಳಿಗೆ ಹೆಚ್ಚಿನ ಒಲವು ಕೊಟ್ಟಿದ್ದೀವಿ. 50 ಕರ್ನಾಟಕದ ಆವಿಷ್ಕಾರಗಳನ್ನು ಬೆಂಗಳೂರು ಟೆಕ್ನಲ್ಲಿ ಲಾಂಚ್ ಮಾಡಿದ್ದೀವಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದುವರೆದೇನು ಮಾತಾಡಿದ್ರು ಪ್ರಿಯಾಂಕ್ ಖರ್ಗೆ ಕೇಳ್ತಾ ಹೋಗೋಣ. participated. 521 speakers have spoken so far across various tracks. Conference delegates ಆಗಿ ರಿಜಿಸ್ಟರ್ ಆಗಿರೋದು, ಆದರೆ ಎಕ್ಸಿಬಿಷನ್ ನೋಡ್ಲಿಕ್ಕಂತೂ ಫ್ರೀ. ಎನಿಬಡಿ ಕ್ಯಾನ್ ಕಮ್ ಆ್ಯಂಡ್ ವ್ಯೂ ದ ಎಕ್ಸಿಬಿಷನ್ ಫ್ರೀ. ಬಟ್ ಆಸ್ ಕಾನ್ಫರೆನ್ಸ್ ಡೆಲಿಗೇಟ್ಸ್ ರಿಜಿಸ್ಟ್ರೇಷನ್ 5210. ಟೋಟಲ್ ನಂಬರ್ ಆಫ್ ರಿಜಿಸ್ಟರ್ಡ್ ಡೆಲಿಗೇಟ್ಸ್ ಅಂದರೆ ಈ ಕಾನ್ಫರೆನ್ಸ್ ಮತ್ತು ಇವೆಂಟ್ಸ್ ಟ್ರ್ಯಾಕಿಗೆಲ್ಲ ನೋಡಲಿಕ್ಕೆ, ಎಕ್ಸಿಬಿಷನ್ ನೋಡಲಿಕ್ಕೆ ಎಲ್ಲ ಸೇರಿ 15,465 ರಿಜಿಸ್ಟರ್ಡ್ ಡೆಲಿಗೇಟ್ಸ್ ಇದ್ದಾರೆ. ತಾವು ನೋಡಿದಂಗೆ ಆಲ್ಮೋಸ್ಟ್ ನಮ್ಮ ಎಕ್ಸಿಬಿಟರ್ 683 ಇದ್ದಾರೆ. ಬಿಸ್ನೆಸ್ ವಿಸಿಟರ್ಸ್ ಅಂದರೆ B2Bಗೆ ಮತ್ತೆ ಯಾರು ಇಲ್ಲಿ ಬಂಡವಾಳ ಹಾಕಿರ್ಬೋದು ಅಥವಾ ಬೇರೆ ರೀತಿಯಾದಂಥ ಆರ್ಥಿಕ ಚಟುವಟಿಕೆಗಳಿಗೆ ರಿಜಿಸ್ಟರ್ಡ್ ಬಿಸ್ನೆಸ್ ವಿಸಿಟರ್ಸು ಆಲ್ಮೋಸ್ಟ್ 21,372, 21,372. ಇಲ್ಲಿಯವರೆಗೂ ಅಂದರೆ ಈ ಪ್ರೆಸ್ ಕಾನ್ಫರೆನ್ಸ್ ನಡೆಯುವವರೆಗೂ ಟೋಟಲ್ ನಂಬರ್ ಆಫ್ ಅಟೆಂಡೀಸ್ ಇಸ್ ಕ್ಲೋಸ್ ಟು ಅರೌಂಡ್ 37,000 ಪೀಪಲ್. ಸೊ ಇನ್ನೂ ಉಳಿದಿಲ್ಲ, ಇನ್ನೂ ಅರ್ಧ ದಿನ ಉಳಿದಿದೆ. ಆ್ಯಂಡ್ ಐ ಆಮ್ ಶ್ಯೂರ್ ದ್ಯಾಟ್ ವಿ ವಿಲ್ ಕ್ರಾಸ್ ಮೋರ್ ದೆನ್ 40,000 ಬಿಕಾಸ್ ಇನ್ನೂ ವಿ ಹ್ಯಾವ್ ದ ಸ್ಟಾರ್ಟ್ಅಪ್ ಕಮಿಂಗ್ ಅಪ್. ಸೊ ಅದರಿಂದ ಹೆಚ್ಚಾಗುತ್ತೆ. ಮತ್ತು ಎಕ್ಸ್ಪೋ ಫುಟ್ಫಾಲ್ಸು 50,000ಗಿಂತ ಜಾಸ್ತಿ ಜನ ಇವತ್ತು ವೀಕ್ಷಣೆ ಮಾಡಿದ್ದಾರೆ. ಓವರಾಲ್ ಇವಾಗ ಸೆಷನ್ಸು 84 ಸೆಷನ್ಸ್ ಆಗಿದೆ, 540 ಸ್ಪೀಕರ್ಸ್ ಆಗಿದ್ದಾರೆ. ಮತ್ತು ಬಹಳಷ್ಟು ಪ್ರಾಡಕ್ಟ್ಸ್ ಲಾಂಚ್ಗಳು ಕೂಡ ಮೊದಲನೇ ಬಾರಿಗೆ ನಮ್ಮ ಈ ಒಂದು ಸಮ್ಮೇಳನದಲ್ಲಿ ಆಗಿದೆ. ಸೊ ವಿಶೇಷವಾಗಿ ಈ ಸಮ್ಮೇಳನ ಯಾಕೆ ವಿಭಿನ್ನವಾಗಿದೆ ಅಂದರೆ, ಮೊದಲನೇದಾಗಿ ಜಸ್ಟ್ ಟೇಕ್ ಯು ಒನ್ ಬೈ ಒನ್. ನಾನು ಹೇಳ್ದಂಗೆ 51 countries have participated so far. More importantly, 20 countries have had high-level delegations visit the Bangalore Tech Summit. So when I say high-level delegation, it is government officials, it is industry capture, it is countries, startup, incubators, accelerators, and also in some cases unicorns. ವಿಶೇಷವಾಗಿ ಬಹಳಷ್ಟು ಆದರೆ ಪ್ರಮುಖವಾದಂಥ ನಾವೇನು ಸಹಭಾಗಿತ್ವದಲ್ಲಿ ನಾವು ಹೋಗಿದ್ದೇವೆ ಅಂದರೆ ಒಂದು ಜರ್ಮನಿ. We have partnered with Germany for sustainability, manufacturing and for mutual research corridors. With Finland, we have signed up the Karnataka-Finland Innovation Corridor.